ಕನ್ನಡ ಕಿರುತೆರೆಯ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಫಿನಾಲೆ ಅಂತ ದೂರ ತಲುಪಿ ಸೆಕೆಂಡ್ ರನ್ನರ್ ಅಪ್ ಆಗಿರುವಂತಹ ಡ್ರೋನ್ ಪ್ರತಾಪ್ ಅವರಿಗೆ ಹೊರಗಡೆ ಬಂದ ತಕ್ಷಣ ಒಂದು ಬಿಗ್ ಶಾಕ್ ಎದುರಾಗಿದೆ. ಏನಪ್ಪಾ ಅಂತಂದ್ರೆ ಯೂಟ್ಯೂಬರ್ ಮಧುಸೂದನ್ ಅವರು ಅವರ ವಿರುದ್ಧ ಒಂದು ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಇಷ್ಟಕ್ಕೂ ಏನಕ್ಕೆ ಕೊಟ್ಟರು ಮಧು ಅವರು ಕಂಪ್ಲೇಂಟ್ ಅಂತ ಕೇಳೋಣ. ಮಧು ಅವರೇ, ನೀವು ಡ್ರೋನ್ ಪ್ರತಾಪ್ ಅವರ ವಿರುದ್ಧ ಕಂಪ್ಲೇಂಟ್ ಕೊಡೋದಕ್ಕೆ ಕಾರಣ ಏನು ಅಂತ? ಸರ್, ಇದು ಕಂಪ್ಲೇಂಟ್ ಅನ್ನೋದಕ್ಕಿಂತ ನನಗೆ ಒಂದು ಡೆಫಾಮೇಶನ್ ಕೇಸು ಲೀಗಲ್ ನೋಟಿಸ್ ಬರುತ್ತೆ. ಜುಲೈ 25ನೇ ತಾರೀಕು ನೈಟ್ 10 ಗಂಟೆಗೆ ಒಂದು ಮೇಲ್ ಬರುತ್ತೆ ನನಗೆ. ನೀವು ನನ್ನ ವಿರುದ್ಧ ಹಿಂಗೆ ಮಾತಾಡಿದ್ದೀರಿ, ನನ್ನ ಕಂಪ್ನಿಗೆ ಇಷ್ಟು ಲಾಸ್ ಆಗಿದೆ, ಅದು ಇದು ಅಂತ ಒಂದು ರಿಸೀವ್ ಮಾಡ್ಕೊಂಡಾಗ ಅವತ್ತಿಂದ ನಾವು ಇದನ್ನ ಏನು ನನಗೆ ಲಾಯರ್ನ ಹುಡುಕಿ ನಂಬರ್ ತಗೊಂಡು ಅದು ಏನು ದುಡ್ಡು ಕಟ್ಟಬೇಕು ಇಷ್ಟೆಲ್ಲ ಪ್ರೊಸೆಸ್ ಮಾಡೋಷ್ಟರಲ್ಲಿ ತುಂಬ ಲೇಟ್ ಆಯಿತು. ಅದಾದ್ಮೇಲೆ ಇವರು ಬಿಗ್ ಬಾಸ್ಗೆ ಹೋಗ್ತಾರೆ, ಡ್ರೋನ್ ಪ್ರತಾಪ್ ಅವರು. ಬಿಗ್ ಬಾಸ್ಗೆ ಹೋದ್ಮೇಲೆ ನಾನು ರಿಪ್ಲೈ ಕೊಟ್ರೆ, ಇವನು ಬಿಗ್ ಬಾಸ್ಗೆ ಹೋಗ್ಬಿಟ್ಟ ಅಂತ ಹೊಟ್ಟೆ ಉರ್ಕೊಂಡು ಕೊಟ್ಟ ಅಂತ ಅನ್ಕೊಂಡು ಇದು ಮಾಡ್ತಾರೆ. ಬೇಡಪ್ಪ, ಆಯಿತು. ನಾನು ಮೊನ್ನೆ ವಿಡಿಯೋ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಿದೆ ಶನಿವಾರ 11 ಗಂಟೆಗೆ. ಈಗ ಮಾಡಿದ್ರೆ ಅವ್ನಿಗೇನು ಎಫೆಕ್ಟ್ ಆಗಲ್ಲ. ನಾನು ರಿಪ್ಲೈ ಕೊಡ್ತಾ ಇದ್ದೀನಿ. ರಿಪ್ಲೈ ಕೊಡ್ಬೇಕು ನನಗೂ. ಈಗ ನೀವೇನು ಕಾನೂನು ಸಮರ ನನಗೇನು ಹಾಕಿದಿರೋ, ನೀವು ಈ ಥರ ಒಂದು ಲೀಗಲ್ ನೋಟಿಸ್ ನಾನು ಕೊಡ್ತಾ ಇದ್ದೀನಿ, ನನಗೆ ಉತ್ತರ ಕೊಡಪ್ಪ ಅಂತ ಕೊಟ್ಟಿದ್ದೀನಿ. ಇದ್ರ ಹಿಂದೆ ಉದ್ದೇಶ ಏನಪ್ಪ ಅಂತಂದರೆ, ನಾವು ಇವ್ರ ಬಗ್ಗೆ ಎಕ್ಸ್ಪೋಸ್ ಮಾಡೋದು, ಇವ್ನು ಸುಳ್ಳ, ಇವ್ನು ಫ್ರಾಡು, ಮೋಸಗಾರ ಅಂತ ಹೇಳೋದು ಇವನಿಗೆ ಬೇಡವಾಗಿತ್ತು. ಅದರಿಂದ ಈತನಿಗೆ ನಿದ್ದೆಗೆಟ್ಟಿದೆ 2-3 ದಿವಸ. ಅವರ ಪಾರ್ಟ್ನರೇ ನಮ್ಗೆ ಹೇಳಿರೋದನ್ನ ನಮ್ಮ ಹತ್ರ ಕಾಲ್ ರೆಕಾರ್ಡ್ ಸಮೇತ ಇದೆ. 2-3 ದಿನ ನಿದ್ದೆಗೆ ಇಟ್ಕೊಂಡು ಭಯ ಪಟ್ಕೊಂಡು ನನಗೆ ನೇಮಿಸ್ಬೋದು, ಯೂಟ್ಯೂಬರ್ಗೆ ಭಯ ಪಟ್ಕೊಂಡು ಆತ ನನಗೆ ಲೀಗಲ್ ನೋಟಿಸ್ ಕೊಡೋದ್ರ ಮುಖಾಂತರ ಇವನ್ ಬಾಯಿ ಮುಚ್ಚಿಸ್ಬೋದು. ಯಾವ ದಾರಿನೂ ಕಾಣಲಿಲ್ಲ ಅವನಿಗೆ. ಲೀಗಲ್ ನೋಟಿಸ್ ಅಂದ್ರೆ ಎದ್ಕೋಬಿಡ್ತಾರೆ ಅಂದ್ಬಿಟ್ಟು. ಈಗ ನಾನು ರಿಪ್ಲೈ ಮಾಡಿದ್ದೀನಪ್ಪ, ದಯವಿಟ್ಟು ಕೋರ್ಟಿಗೆ ಬಾ, ನೋಡ್ಕೋತೀನಿ. ಸೊ ನೀವು ಎಲ್ಲಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ರಾ ಅಂಡ್ ಯಾವ ರೀತಿಯಂತ ಪ್ರಿಕಾಷನ್ಸ್ ನ ತಗೊಂಡಿದ್ರಾ ಅಂತ ಹೇಳ್ಬಿಟ್ಟು? ಸರಿ ಸರ್, ಓಕೆನಾ? ನೀವು ಎಲ್ಲಿ ಲೀಗಲ್ ನೋಟಿಸ್ ಅನ್ನ ತಗೊಂಡ್ರ ಅಂಡ್ ಈ ಒಂದು ಲೀಗಲ್ ನೋಟಿಸ್ ತಗೊಳ್ಳೋದಕ್ಕೆ ಯಾವ ರೀತಿಯಂತ ಪ್ರಿಕಾಷನ್ಸ್ ನ ತಗೊಂಡ್ರಿ ಅಂತ? ನನಗೆ ಗೊತ್ತಿರೋ ಒಬ್ರು ಒಳ್ಳೆ ಹೈಕೋರ್ಟ್ ಲಾಯರ್ ಅವರು, ಅಂಡ್ ಆಲ್ಸೋ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಸಮಸ್ಯೆಗಳನ್ನ ತುಂಬಾ ಸುಲಭವಾಗಿ ಬಗೆಹರಿಸಿರುವಂತ ಲಾಯರ್ ಅವರು. ಸರ್, ಹಿಂಗಿದೆ, ಏನ್ ಮಾಡೋಣ ಸರ್ ಅಂತ ಕೇಳಿದಾಗ, ನೀವು ನೋಟಿಸ್ ಕೊಡಿ ನನಗೆ ಅಂದ್ಬಿಟ್ಟು ನೀಟಾಗಿ ಓದ್ಬಿಟ್ಟು ಅದಕ್ಕೆ ಏನ್ ಪಾಯಿಂಟ್ಸ್ ಹಾಕ್ಬೇಕು, ಏನ್ ರಿಪ್ಲೈ ಮಾಡಬೇಕು ಅನ್ನೋದನ್ನ ನೀಟಾಗಿ ಒಂದು ಡ್ರಾಫ್ಟ್ ರೆಡಿ ಮಾಡಿ ಅವರು ನನಗೆ ಕೊಟ್ಟು, ಏನೋ RP ಸಮಥಿಂಗ್ ಅವ್ರಿಗೆ ಪೋಸ್ಟ್ ಮುಖಾಂತರ ಹೋಗೋದು ಅಂತ ಹೇಳ್ತಾರೆ. ಬೈ ಹ್ಯಾಂಡು ಕಳ್ಸಿದೀವಿ, ಮೇಲಲ್ಲೂ ಕಳ್ಸಿದೀವಿ. ಅವ್ರು ನೋಡ್ಲೇಬೇಕು ಅದನ್ನ ಅಂತ ನೋಡಿರ್ತಾರೆ ಅಂತ ಅನ್ಕೋತೀನಿ. ಇನ್ನೂ ರಿಪ್ಲೈ ಬಂದಿಲ್ಲ. ಕಮೆಂಟ್ಸ್ ನೋಡಕ್ ಟೈಮ್ ಇದೆ, ಇಂಟರ್ವ್ಯೂ ಕೊಡಕ್ ಟೈಮ್ ಇದೆ, ಸೆಲೆಬ್ರೇಟ್ ಮಾಡಕ್ ಟೈಮ್ ಇದೆ. ಇದನ್ನೆಲ್ಲ ನೋಡಕ್ ಟೈಮ್ ಇಲ್ಲ ಅಂತಾನೆ ನಾವಂತೂ ನಂಬಲ್ಲ. ನೋಡೋಣ ಯಾವಾಗ ರಿಪ್ಲೈ ಕೊಡ್ತಾರೋ, ಯಾವಾಗ ಅವರು ನಮ್ಗೆ ಹೇಳಿದ್ದಾರೆ, ನನಗೆ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ, ನಾನಾ ನೀವಾ ಬನ್ನಿ ಕೋರ್ಟಲ್ಲೇ ಡಿಸೈಡ್ ಆಗ್ಬಿಡ್ಲಿ ಅಂತ. ಜಸ್ಟ್ ವೈಟಿಂಗ್ ಫಾರ್ ದಿಟ್ಸ್. ನೋಡೋಣ ಏನಾಗುತ್ತೆ ಅಂತ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.